ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಮೈನಹಟ್ಟಿ ಗ್ರಾಮದಲ್ಲಿ ಹಲವು ಅಂಗಡಿಗಳು ಮತ್ತು ಮನೆಗಳಲ್ಲಿ ಮದ್ಯ ಮಾರಾಟ ಅಕ್ರಮವಾಗಿ ನಡೀತಾ ಇದ್ರು. ಅಬಕಾರಿ ಇಲಾಖೆಯವರು ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಮಹಿಳೆಯರು ದೂರಿದ್ದಾರೆ. ಖಾಸಗಿ ಅಂಗಡಿಯೊಂದರಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ನಮ್ಮ ಗ್ರಾಮ ಹಾಳಾಗಿದೆ ಎಂದು ಮಹಿಳೆಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಮದ್ಯ ಮಾರಾಟದಲ್ಲಿ ಬಡ ಕುಟುಂಬಗಳಲ್ಲಿ ಶಾಂತಿ ಕೆಡಿಸಿದೆ ಎಂದು ಮಹಿಳೆಯರು ತಮ್ಮ ಸಂಕಷ್ಟವನ್ನ ಹೇಳಿದ್ದಾರೆ. ನಮ್ಮ ಊರಿನಲ್ಲಿ ಸಾರಾಯಿ ನಿಲ್ಲಿಸಿ ಎಂದು ಅಬಕಾರಿ ಇಲಾಖೆಗೆ ಮನವಿ ಮಾಡಿಕೊಂಡಿದ್ರು. ನಮ್ಮ ಗ್ರಾಮದಲ್ಲಿ ಸಾರಾಯಿ ಮಾರಾಟದಿಂದ ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ. ಪ್ರತಿದಿನ ಕುಡಿದು ನಮ್ಮ ಮೇಲೆ ಹೊಡೆಯುವುದಕ್ಕೆ ಬರ್ತಾರೆ ಸ್ವಾಮಿ, ನಮ್ಮ ಗೋಳನ್ನ ಕೇಳೋರು ಯಾರು ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಮಕ್ಕಳು ಓದೋದಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಇದರಿಂದ ನಮ್ಮ ಮಕ್ಕಳು ಸಹ ಕುಡಿಯುತ್ತಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಮದ್ಯದ ಅಂಗಡಿಗಳು ಮನೆಗಳನ್ನ ಬಾಗಿಲು ತೆಗಿತಾರೆ. ಇದರಿಂದಾಗಿ ಗಂಡಸರು ದುಡಿದ ಹಣವೆಲ್ಲ ಮದ್ಯದ ಖರೀದಿಗೆ ಹೋಗ್ತಾ ಇದೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸವಿತಾ, ನಂದಿನಿ, ಆಶಾ, ಪುಷ್ಪಲತಾ, ಸುಮಾ, ಸುಮಿತ್ರಾ, ಸುಮಾಬಾಯಿ, ಲಲಿತಮ್ಮ, ವಿಶಾಲಾಕ್ಷಿ, ರಜನಿ, ಲತಾಬಾಯಿ ಇನ್ನೂ ಅನೇಕ ಮಹಿಳೆಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ, ಚಿತ್ರದುರ್ಗ.